ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಇಂದು ಗೃಹಸ್ಥಾಶ್ರಮದ ವಿಷಯವನ್ನು ಕುರಿತು ಒಂದಷ್ಟು ಚಿಂತನೆಯನ್ನು ಪ್ರಾರಂಭ ಮಾಡೋಣ. ನಮ್ಮ ಧರ್ಮಶಾಸ್ತ್ರದಲ್ಲಿ ಚತುರಾಶ್ರಮಗಳ ಬಗ್ಗೆ ಹೇಳಿಕೊಂಡು ಬಂದಿದ್ದಾರೆ. ಒಂದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಇದರಲ್ಲಿ ಗೃಹಸ್ಥಾಶ್ರಮಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ಗೃಹಸ್ಥಾಶ್ರಮ ಎಲ್ಲ ಆಶ್ರಮಗಳಿಗೆ ಬುನಾದಿ ಇದ್ದ ಹಾಗೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಗೃಹಸ್ಥರಾಗಿರ್ತಕ್ಕಂಥ ದಂಪತಿಗಳು ಧರ್ಮವಂತರು, ಸಂಸ್ಕಾರವಂತರು, ಆಚಾರವಂತರು, ವಿಚಾರವಂತರು, ಕ್ರಿಯಾಶೀಲರು, ಸದ್ಗುಣಿಗಳು, ಸದಾಚಾರಿಗಳು ಆಗಿದ್ದರು ಅಂತ ಕೇಳಿದರೆ, ಆ ಗೃಹಸ್ಥ ದಂಪತಿಗಳು ಶ್ರೇಷ್ಠ ಸಂತಾನವನ್ನು ಕೂಡ ಸಮಾಜಕ್ಕೆ ಕೊಡಬಲ್ಲರು. ಆನಂತರ ಪ್ರತಿಯೊಬ್ಬರಿಗೂ ಕೂಡ ಸಹಯೋಗವನ್ನು ಕೂಡ, ಆಶ್ರಯವನ್ನು ಕೂಡ ಕೊಡಲಿಕ್ಕೆ ಸಾಧ್ಯವಾಗತ್ತೆ ಅನ್ನೋ ಕಾರಣಕ್ಕಾಗಿ ಚತುರಾಶ್ರಮಗಳಲ್ಲಿ ಗೃಹಸ್ಥಾಶ್ರಮಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ವಿವಾಹ ಮಂಗಲ ಕಾರ್ಯವನ್ನು ಮಾಡಿಸುವ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ ವಧುವರರಿಂದ. ಏನು ಅಂತ ಕೇಳಿದರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಫಲಪುರುಷಾರ್ಥಗಳ ತತ್ವಕ್ಕನುಸಾರವಾಗಿ ನಾವು ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡಿದ ಕ್ಷಣದಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತೇವೆ ಅಂತ ಪ್ರತಿಜ್ಞೆ ಮಾಡಿಸ್ತಾರೆ. ಅಂದರೆ ಧರ್ಮ ಅಂತ ಕೇಳಿದರೆ, ಆ ವ್ಯಕ್ತಿ, ಆ ದಂಪತಿಗಳು ಮಾಡುವಂಥ ಕರ್ಮ ಧರ್ಮಯುಕ್ತವಾಗಿರಬೇಕು ಅಂಥೇಳಿ. ಮಾಡುವಂಥ ಯಾವುದೇ ಕೆಲಸ ಆಗಿರಲಿ ಅದು ಧರ್ಮಯುಕ್ತವಾಗಿರಬೇಕು. ಈಗ ಉದಾಹರಣೆಗೆ ಕರ್ಮ ಅಂದರೆ ಅನೇಕ ಕರ್ಮಗಳಿದ್ದಾವೆ. ಉದ್ಯೋಗದ ವಿಷಯವಾಗಿ ನಿನ್ನೆ ಮೊನ್ನೆ ಅನೇಕ ಸುದೀರ್ಘವಾಗಿ ಚಿಂತನೆಗಳು ನಡೆದಿದೆ. ಈಗ ಉದಾಹರಣೆ ಹೇಳೋದಾದರೆ, ಕೃಷಿ ಇದು ಕರ್ಮ, ಕಳ್ಳತನ ಇದು ಕೂಡ ಕರ್ಮ, ಆನಂತರ ಪಾಪವನ್ನು ಮಾಡಿ ಅನ್ಯಾಯವನ್ನು ಮಾಡಿಸ್ತಕ್ಕಂಥದ್ದು ಕರ್ಮವೇ ಹೌದು. ಕೃಷಿಯನ್ನು ಮಾಡ್ತಕ್ಕಂಥದ್ದು, ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಉದ್ಯೋಗ ಮಾಡ್ತಕ್ಕಂಥದ್ದು ಇದು ಕೂಡ ಕರ್ಮವೇ ಹೌದು. ಆದರೆ ಆ ಕರ್ಮದಲ್ಲಿ ಧರ್ಮ ಇರಬೇಕು ಅಂಥೇಳಿ. ಕರ್ಮದಲ್ಲಿ ಧರ್ಮ ಇರಬೇಕು ಅಂತ ಕೇಳಿದರೆ ಅನ್ಯಾಯದಿಂದ ಗಳಿಸದೇ ಇರುವಂಥದ್ದೇ ಧರ್ಮಯುಕ್ತವಾದ ಕರ್ಮ ಅಂತ ಹೇಳಿಸಿಕೊಂಡು ಬಂದಿದೆ. ಅದಕ್ಕೆ ಹೇಳ್ತಾರೆ, ಗೃಹಸ್ಥ ದಂಪತಿಗಳು ಧರ್ಮಯುಕ್ತವಾದ ಕರ್ಮವನ್ನು ಮಾಡಿ ನಮ್ಮ ಬದುಕನ್ನು ನಡೆಸ್ತೇವೆ ಅನ್ನುವಂಥದ್ದನ್ನು ವಚನವನ್ನು ತಗೋತಾ ಇದ್ದಾರೆ. ಅರ್ಥ ಅಂದರೆ ಸಂಪತ್ತಿ. ಆ ರೀತಿ ಧರ್ಮಯುಕ್ತವಾಗಿ ಗಳಿಸಿರುವಂಥ ಸಂಪತ್ತಿಯನ್ನು ಎದಕ್ಕೆ ಬಳಕೆ ಮಾಡ್ತಕ್ಕಂಥದ್ದು? ಸನ್ಯಾಸಿಗಳು, ಆನಂತರ ಭಿಕ್ಷುಕರು, ಅನಾಥರು, ದುರ್ಬಲರು, ಆನಂತರ ವಯೋವೃದ್ಧರು, ಜನ್ಮ ಕೊಟ್ಟ ತಾಯಿ ತಂದೆ, ಆನಂತರ ದೇಶಕ್ಕಾಗಿ ಪರಂಪರೆಗಾಗಿ ದುಡಿಯುವಂಥವರು, ಅಂತಹ ಧರ್ಮ ಕಾರ್ಯಕ್ಕಾಗಿ, ಪುಣ್ಯ ಕಾರ್ಯಕ್ಕಾಗಿ, ಶ್ರೇಷ್ಠ ಕರ್ಮಕ್ಕಾಗಿ ನಮ್ಮ ಜೊತೆಯಲ್ಲಿ ಅಂಥ ಶ್ರೇಷ್ಠ ಕಾರ್ಯಗಳಿಗೆ ನಾವು ಗಳಿಸಿದ ಸಂಪತ್ತಿಯನ್ನು ಸದ್ವಿನಿಯೋಗವನ್ನು ಮಾಡುತ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿಸ್ತಾರೆ ವಿವಾಹವನ್ನು ಮಾಡಿಸುವ ಸಂದರ್ಭದಲ್ಲಿ. ಆನಂತರ ಕಾಮ ಅಂದರೆ ಇಚ್ಛೆಗಳು, ಅಪೇಕ್ಷೆಗಳು. ಕಾಮ ಅಂದರೆ ಅಪೇಕ್ಷೆಗಳು ಅಥವಾ ಇಚ್ಛೆಗಳು ಅಂತ. ಅಂದರೆ ನಮ್ಮ ಇಚ್ಛೆಗಳು ಏನಾಗಿರುತ್ತೆ? ಸದಾ ಒಳ್ಳೆಯ ವಿಚಾರವನ್ನೇ ಮಾಡ್ತೇವೆ, ಒಳ್ಳೆಯ ಅಪೇಕ್ಷೆಯನ್ನೇ ಮಾಡ್ತೇವೆ, ಒಳ್ಳೆಯ ಚಿಂತನೆಯನ್ನೇ ಮಾಡ್ತೇವೆ, ಒಳ್ಳೆಯ ಭಾವನೆಯನ್ನೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಅನ್ನೋದಕ್ಕಾಗಿ ಅದನ್ನು ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ಆನಂತರ ಮೋಕ್ಷ. ಈ ಎಲ್ಲ ಮಾರ್ಗವನ್ನು ಸರಿಯಾಗಿ ಯಾರು ನಡೆಸಿಕೊಂಡು ಬರ್ತಾ ಇದ್ದಾರೋ ಅವರಿಗೆ ಮೋಕ್ಷ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರ ಗೃಹಸ್ಥನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಅಂತ ಕೇಳಿದರೆ, ಶ್ರೇಷ್ಠ ದಂಪತಿಗಳಿದ್ದರು ಅಂತ ಕೇಳಿದರೆ, ಈ ಉದಾಹರಣೆಗೆ ಸನ್ಯಾಸಾಶ್ರಮದಲ್ಲಿ ಭಗವಂತನನ್ನು ಕುರಿತು ಜಪವನ್ನು, ತಪವನ್ನು, ಅನುಷ್ಠಾನವನ್ನು ಮಾಡಿ ಭಗವಂತನ ಆಶೀರ್ವಾದವನ್ನು, ಭಗವಂತನ ಕರುಣೆಯನ್ನು, ಭಗವಂತನ ಕೃಪೆಯನ್ನು ಆ ಸನ್ಯಾಸತ್ವವನ್ನು ಪಡೆದಂಥವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಗೃಹಸ್ಥ ದಂಪತಿಗಳು ಶ್ರೇಷ್ಠ ಸಂಸ್ಕಾರಯುಕ್ತವಾದಂಥ ರೀತಿಯಲ್ಲಿ ಬದುಕಿದ್ರು ಅಂತ ಕೇಳಿದರೆ, ಅಂಥ ಗೃಹಸ್ಥ ದಂಪತಿಗಳಿಗೆ ಸಾಕ್ಷಾತ್ ಭಗವಂತ ಭಗವತಿಯೇ ಮಗನ ಮಗಳ ರೂಪದಲ್ಲಿ ಬರ್ತಾರೆ ಅಂತೇಳಿ.
ಅಂದರೆ ಸಂತಾನ ರೂಪದಲ್ಲಿ ಭಗವಂತನನ್ನು ಪಡೆಯುವಂಥ ಅವಕಾಶ ಯಾರಿಗಿದೆ ಅಂತ ಕೇಳಿದ್ರೆ ಗೃಹಸ್ಥ ದಂಪತಿಗಳಿಗಿದೆ ಅಂಥೇಳಿ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಆನಂತರ ಗೃಹಸ್ಥನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಯಾವುದು ಅಂತ ಕೇಳಿದರೆ ಆ ವಂಶಕ್ಕೆ, ಆ ನಾಡಿಗೆ, ದೇಶಕ್ಕೆ ಶ್ರೇಷ್ಠ ಸಂತಾನವನ್ನು ಕೊಡುವಂಥದ್ದು ಕೂಡ ಗೃಹಸ್ಥನ ಜವಾಬ್ದಾರಿ. ಗೃಹಸ್ಥ ದಂಪತಿಗಳ ಜವಾಬ್ದಾರಿ ಅನ್ನೋದನ್ನು ಮರಿಬಾರದು. ಅಂದರೆ ಆರೋಗ್ಯವಂತ. ಇವತ್ತು ಸಾಕಷ್ಟು ಜನ ನೋಡ್ತೀರಿ, ಮಗು ಜನನ ಆಗ್ತಿದ್ದ ಹಾಗೆ ಶುಗರ್ ಬರ್ತಾ ಇದೆ, BP ಇದೆ, ಕ್ಯಾನ್ಸರ್ ಅಂತ ವಿಪರೀತವಾದಂಥ ಕಾಯಿಲೆಗಳಿರ್ತಾ ಇದ್ದಾವೆ. ಕಾರಣ ಏನು ಅಂತ ಕೇಳಿದರೆ ಆರೋಗ್ಯಹೀನ ದಂಪತಿಗಳು. ಆ ಗೃಹಸ್ಥ ದಂಪತಿಗಳ ಆರೋಗ್ಯ ಚೆನ್ನಾಗಿಲ್ಲದೆ ಹೋದಾಗ ಆರೋಗ್ಯಹೀನ ಸಂತತಿಯೇ ಅವರಿಂದ ಉತ್ಪತ್ತಿಯಾಗತ್ತೆ. ಕಾರಣ ಏನು ಅಂತ ಕೇಳಿದರೆ ಮನುಷ್ಯ ಯಾವ ಗೃಹಸ್ಥ ದಂಪತಿಗಳು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥವೇ ಅವರ ಮುಂದಿನ ಸಂತತಿ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಅವರು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳೇ ರಕ್ತ, ಮಾಂಸ, ಮಜ್ಜ, ಸಪ್ತ ಧಾತುಗಳಾಗಿ ಮುಂದಿನ ಸಂತಾನ ಅನ್ನೋದನ್ನು ಮರಿಬಾರದು. ಇವತ್ತು ಸಾಕಷ್ಟು ಕ್ಷಣಿಕ ಸುಖಗಳಿಗೊಳಗಾಗಿ ಏನೆಲ್ಲ ಪದಾರ್ಥಗಳನ್ನು ತಿಂದು ಏನೆಲ್ಲ ಸ್ಥಿತಿಯನ್ನು ಅನುಭವಿಸಿ ಆರೋಗ್ಯಹೀನ ಸಂತತಿ ಇವತ್ತು ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಅನ್ನಮಯಮ್ಮೇ ಸೌಮ್ಯ ಮನಃ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅನ್ನದಿಂದ ಮನಸ್ಸು ನಿರ್ಮಾಣ ಆಗತ್ತೆ, ಮನಸ್ಸಿನಿಂದ ಭಾವ ನಿರ್ಮಾಣ ಆಗತ್ತೆ, ಆನಂತರದಲ್ಲಿ ಶರೀರದಲ್ಲಿ ಸ್ವಾಸ್ಥ್ಯ ನಿರ್ಮಾಣ ಆಗತ್ತೆ. ಆ ನಿಟ್ಟಿನಲ್ಲಿ ಶ್ರೇಷ್ಠ ಸಂತತಿಯನ್ನು ದೇಶಕ್ಕೆ ಕೊಡುವಂಥ ಜವಾಬ್ದಾರಿಯೂ ಕೂಡ ಒಬ್ಬ ಗೃಹಸ್ಥನಿಗಿದೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಭಗವಂತನನ್ನೂ ಕೂಡ, ದೇಶಭಕ್ತನನ್ನೂ ಕೂಡ, ಅತ್ಯಂತ ಸಾಧಕನನ್ನೂ ಕೂಡ, ಅತ್ಯಂತ ಜ್ಞಾನಿಯನ್ನು ಕೂಡ ಕೊಡುವಂಥದ್ದು, ಸಮಾಜಕ್ಕೆ, ದೇಶಕ್ಕೆ ಕೊಡುವಂಥವ್ರು ಯಾರು ಅಂತ ಕೇಳಿದರೆ ಅದು ಗೃಹಸ್ಥ ದಂಪತಿಗಳು ಅನ್ನೋ ಕಾರಣಕ್ಕಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆನಂತರದಲ್ಲಿ ಗೃಹಸ್ಥನ ಜವಾಬ್ದಾರಿ ಏನು? ನಂತರ ಹೇಳ್ತಾರೆ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಅತಿಥಿಯಜ್ಞ, ಆನಂತರ ಭೂತಯಜ್ಞ. ಅಂದರೆ ಎಷ್ಟು ಪ್ರಕಾರ ಪಂಚಯಜ್ಞಗಳು ಕೂಡ ಗೃಹಸ್ಥನ ಜವಾಬ್ದಾರಿಯಲ್ಲಿ ನಡೆಯುವಂಥವು ಅಂತ ಹೇಳ್ತಾರೆ. ಬ್ರಹ್ಮಯಜ್ಞ ಅಂತ. ಬ್ರಹ್ಮಯಜ್ಞ ಅಂತ ಕೇಳಿದರೆ ಯಾವತ್ತೂ ಕೂಡ ಆ ಪರಿವಾರದ ವ್ಯವಸ್ಥೆಗನುಸಾರವಾಗಿ ಆ ಪರಿವಾರದ ರೀತಿ, ನೀತಿ, ನಿಯಮ, ಆಚಾರ, ವಿಚಾರಗಳನ್ನು ಸರಿಯಾಗಿ ನಡೆಸಿಕೊಂಡು ನೆರವೇರಿಸಿಕೊಂಡು ಆ ಹಿರಿಯರ ಆತ್ಮವನ್ನು ತೃಪ್ತಿಪಡಿಸುವಂಥದ್ದೇನಿದೆಯಲ್ಲ ಅದು ಬ್ರಹ್ಮಯಜ್ಞ ಅಂತ ಕರ್ಕೊಂಡು ಬಂದಿದ್ದಾರೆ. ಇನ್ನು ದೇವಯಜ್ಞ ಅಂತೇಳಿ, ದೇವಯಜ್ಞ ಅಂತ ಕೇಳಿದರೆ ಆ ಪರಿವಾರದ ಕುಲದೈವ, ಇಷ್ಟದೈವ, ಗ್ರಾಮದೈವ ಆ ಪರಂಪರೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಹೋಗೋದ್ರ ಜೊತೆಗೆ ದೈವಾರಾಧನೆಯಲ್ಲಿ ತೊಡಗುವಂಥದ್ದೇ ಅದು ಯಾವುದು ದೈವಯಜ್ಞ ಅಥವಾ ದೇವಯಜ್ಞ ಅಂತ ಕರ್ಕೊಂಡು ಬಂದಿದೆ. ಇನ್ನು ಪಿತೃಯಜ್ಞ ಅಂತೇಳಿ, ಪಿತೃಯಜ್ಞ ಅಂತ ಕೇಳಿದರೆ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ, ಅತ್ತೆ ಮತ್ತು ಮಾವ ಮತ್ತು ಅಜ್ಜ ಮತ್ತು ಅಜ್ಜಿ, ಈ ವಂಶದ ಪೂರ್ವಜರೇನಿದ್ದಾರೆ ಅವರ ಆತ್ಮವನ್ನು ತೃಪ್ತಿಯಾಗಿಡುವಂಥದ್ದು, ಅವರ ಮಾನಸಿಕ ವ್ಯಥೆಯಾಗದಂತೆ ಕಾಯ್ದುಕೊಳ್ಳುವಂಥದ್ದು, ಅವರಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಊಟ, ವಸತಿ, ಆರೋಗ್ಯ, ವಸ್ತ್ರ ಇತರ ವ್ಯವಸ್ಥೆಯನ್ನು ಬಹಳ ಮನಸ್ಪೂರ್ವಕವಾಗಿ ಅವರ ಸೇವೆಯನ್ನು ಮಾಡುವಂಥದ್ದೇ ಇದು ಪಿತೃಯಜ್ಞ ಅಂತ ಕರ್ಕೊಂಡು ಬಂದಿದೆ. ಇನ್ನು ಅತಿಥಿ ಯಜ್ಞ, ಮನೆಗೆ ಬಂದಂಥ ಅತಿಥಿಗಳು, ಆಪ್ತರು, ಬಂಧು ಮಿತ್ರರು, ಸ್ನೇಹಿತರು ಇವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದೇನಿದೆಯಲ್ಲ ಇದು ಅತಿಥಿ ಯಜ್ಞ ಅಂತ ಕರೆಸ್ಕೋತಾ ಇದೆ. ಇನ್ನು ಭೂತಯಜ್ಞ ಅಂತೇಳಿ ಈ ಪಂಚಭೂತಗಳಲ್ಲಿ ನಿರ್ಮಾಣಗೊಂಡಂಥ ಸಕಲ ಚರಾಚರ ಜೀವರಾಶಿಗಳು, ಪಶುಗಳು, ಪಕ್ಷಿಗಳು, ದನಕರುಗಳು, ಅನೇಕ ಜೀವಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥದ್ದು. ಈ ಉದಾಹರಣೆಗೆ ಹಸುಗಳು, ದನಕರುಗಳು ಇವಕ್ಕೆಲ್ಲ ಕೊಟ್ಟಿಗೆ ಅಂತ ಮಾಡ್ತೀರಿ, ಅದೆಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದು, ಮೇವನ್ನು ನೋಡ್ಕೊಳ್ತಕ್ಕಂಥದ್ದು, ಅನೇಕ ಜೀವಿಗಳಿಗೆ ಅನ್ನದಾತರಾಗ್ತಕ್ಕಂಥದ್ದು. ಅಂದರೆ ಈ ಎಲ್ಲದೂ ಕೂಡ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಪಂಚಯಜ್ಞ ಅಂತ ಕರೀತಾ ಇದ್ದಾರೆ. ಇದು ಯಾರ ಜವಾಬ್ದಾರಿ ಅಂತ ಕೇಳಿದರೆ ಇದು ಗೃಹಸ್ಥ ದಂಪತಿಗಳ ದೊಡ್ಡ ಜವಾಬ್ದಾರಿ ಆಗಿದೆ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು ನಾಳೆಯ ಸಂಚಿಕೆಯಲ್ಲಿ ಮುಂದಿನ ಚಿಂತನೆ ಮಾಡೋಣ. ಓಂ ಶಿವಂ ಭೂಯಾತ್.